44 ಇದು. ಅದು ಪೂರಾ ಫಾರೆಸ್ಟ್ ಮೇಲ್ಗಡೆ ಬಿಲ್ಡ್ ಮಾಡಿರೋದು. ಅಂಡರ್ ಪಾಸ್ ಅಂದರೆ ಕೆಳಗಡೆ ಅನಿಮಲ್ಸ್ಗಳು ಓಡಾಡುತ್ತೆ. ಎಲ್ಲ ಬಂದು ನೋಡಿ ಬಾವುಟ ಎಲ್ಲ ಕಟ್ಕೊಂಡು ಹೋಗ್ತಾಯಿದ್ರು ಪ್ರಯಾಗ್ರಾಜ್ ಹೋಗೋರು. ಏನೋ ಒಂಥರ ಮಜಾ, ಒಂಥರ ಬಾವುಟ ಕಟ್ಕೊಂಡು ಹೋಗೋಕ್ಕೆ. ಗಾಡಿಗೆ ಎಲ್ಲ ಇಟ್ಟಿದ್ದಾರೆ. ಒಂದು ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಲಾರಿ ಡ್ರೈವರ್ಗಳೆಲ್ಲ ಇಲ್ಲೇ ಡೆಕೋರೇಷನ್ ಮಾಡೋದು, ರಾಜಸ್ಥಾನ ಪಂಜಾಬ್ ಅವರೆಲ್ಲ. ಇಂಥ ಕಡೆ ನಿಲ್ಲಿಸಿ ಎಲ್ಲ ಗಾಡಿಗೆ ಹಾಕ್ಕೊತಾರೆ, ಹೋಗ್ತಾರೆ. ಇರೋದೇ ದೇವಸ್ಥಾನ. ಹೆಣಗಳೆಲ್ಲ ಅಲ್ಲೇ ಸುಡ್ತಾ ಇರ್ತಾರೆ ದೇವಸ್ಥಾನದ ಒಳಗಡೆ ಅಲ್ಲ, ನದಿ ದಡದಲ್ಲಿ ಸುಡ್ತಾ ಇರ್ತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡ್ರೈವರ್ಸ್ ಡೈರಿ. ಈಗ ನಾವು ನಿಲ್ಲಿಸಿದಂಥ ಪ್ರಯಾಗ್ರಾಜ್ ಪಾರ್ಟ್ 1 ಕಂಟಿನ್ಯೂಷನ್ ಇದು. ನಿನ್ನೆ ಲಾಸ್ಟ್ ಪಾರ್ಟಲ್ಲಿ ನೋಡಿದರೆ ಗೊತ್ತಾಗತ್ತೆ. ಹೈವೇಲಿ ಟೋಲಲ್ಲಿ ನಿಲ್ಲಿಸಿ ಮಲಗಿದ್ವಿ. ಬೆಳಗ್ಗೆ ಎದ್ದು ಹಾಗೆ ಸ್ವಲ್ಪ ಮುಂದೆ ಬಂದು ಚೂರು ನಿಲ್ಲಿಸಿ ಟೀಗಿ ಕುಡಿದು ನೋಡ್ಬೋದು ಬೆಳಗ್ಗೆನೇ ಸೂರ್ಯ ಹುಡ್ತಾ ಇರೋ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೇ ಪಕ್ಕದಲ್ಲೇ ವಾಶ್ರೂಮ್ ಎಲ್ಲ ಇತ್ತು. ವಾಶ್ರೂಮ್ ಎಲ್ಲ ಫ್ರೆಶ್ ಆಗಿ ಟೀ ಕುಡಿದ್ಬಿಟ್ಟು ಈಗ ಡೈರೆಕ್ಟ್ ನಾಗ್ಪುರ್ ಎಂಟ್ರೆನ್ಸ್ ಹತ್ರ ಇರೋ ಹೈವೇ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೈವೇ ಸಿಗತ್ತೆ ಅಷ್ಟೇ, ಎಕ್ಸ್ಪ್ರೆಸ್ ವೇ. ಅದನ್ನು ಕ್ರಾಸ್ ಮಾಡಿಬಿಟ್ಟು ಡೈರೆಕ್ಟ್ ನೆಕ್ಸ್ಟ್ MP ಬಾರ್ಡರ್ ರೀಚ್ ಆಗ್ತೀವಿ. ಅಲ್ಲಿಂದ ಒಂದು 80 ಕಿಲೋಮೀಟರ್ಸ್ ಇರ್ಬೋದು MP ಬಾರ್ಡರ್. ನೆನ್ನೆ ಹೇಳಿದಾಗೆ ಇದೇ ಎಕ್ಸ್ಪ್ರೆಸ್ ವೇ. ಇನ್ನೂ ಒಂದು 10 ಕಿಲೋಮೀಟರ್ ಇದೆ, ಹೋಗ್ತಾ ಇದ್ದೀನಿ. ನೋಡ್ಬೋದು ಬೆಳಗ್ಗೆ ವ್ಯೂ ಹೆಂಗಿದೆ ಎಕ್ಸ್ಪ್ರೆಸ್ ವೇ ಅಲ್ಲಿ ಅಂತ. ಮುಂಜಾನೆ ಸೂರ್ಯ ಹುಟ್ಟೋ ಟೈಮಲ್ಲಿ ಫ್ರೆಶ್ಶಾಗಿ ಆರಾಮಾಗಿ ಹೋಗ್ತಾ ಇರೋದೆ. ಈಗ ಹೈವೇ ಇಳಿತೀನಿ. ಈಗ ನಾಗ್ಪುರ್ ಸಿಟಿ ಒಳಗೆ ಹೋಗಬೇಕು, ಬಟ್ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಸಿಟಿ ಒಳಗೆ ಹೋಗೋದು. RSS ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತೀವಿ ಅಂತ ಹೇಳಿದ್ದೆ ಹೋದ ವಿಡಿಯೋದಲ್ಲಿ, ಬಟ್ ಅದು ಟೈಮ್ ಆಗಿದ್ದರಿಂದ ಹೋಗಲ್ಲ, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಡೈರೆಕ್ಟ್ MP. ಈಗ ನಾಗ್ಪುರೆಲ್ಲ ಕ್ರಾಸ್ ಮಾಡಿಬಿಟ್ಟು ಬೈಪಾಸಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀನಿ. ಅಡುಗೆ ಇಲ್ಲ ಬೇಕು, ಯಾಕೆಂದರೆ ಅಡುಗೆ ಮಾಡ್ತಾ ಕೂತ್ರೆ ಟೈಮ್ ಆಗುತ್ತೇನೋ ಒಂದೇ ಒಂದು ಕಾರಣಕ್ಕೆ ಹೋಟೆಲಲ್ಲೇ ತಿಂದು ಹೊರಡ್ಬೇಕೀಗ. ಬನ್ನಿ ಏನೇನು ಸಿಗತ್ತೆ ನೋಡ್ಬಿಟ್ಟು ತಿಂದು ಪಟ್ ಅಂತ ಇಲ್ಲಿಂದ ಜಾಗ ಖಾಲಿ ಮಾಡಿ MP ಕಾಲಿಡೋಣ. ಈಗ ಎಂಟ್ರಿ ಆಗ್ತಿರೋದು ಇದು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಬಾರ್ಡರ್. ಇದು ಫಾರೆಸ್ಟ್ ಏರಿಯಾ ಪೂರ. ಇದನ್ನು ಪಿಂಚ್ ಫಾರೆಸ್ಟ್ ಅಂತಲೂ ಏನೋ ಕರೀತಾರೆ, ಅದ್ರ ಬಗ್ಗೆ ಮಾಹಿತಿ ಜಾಸ್ತಿ ಗೊತ್ತಿಲ್ಲ. ಬಟ್ ಇದು ಬಿಲ್ಡ್ ಮಾಡಿರೋದು 16 ಕಿಲೋಮೀಟರ್ಸ್ NH44 ಇದು. ಅದು ಪೂರಾ ಫಾರೆಸ್ಟ್ ಮೇಲ್ಗಡೆ ಬಿಲ್ಡ್ ಮಾಡಿರೋದು. ಅಂಡರ್ ಪಾಸ್ ಅಂದರೆ ಕೆಳಗಡೆ ಅನಿಮಲ್ಸ್ಗಳು ಓಡಾಡುತ್ತೆ. ಅನಿಮಲ್ಸಿಗೆ ಡಿಸ್ಟರ್ಬ್ ಆಗಬಾರ್ದು. ಬೇರೆ ಕಡೆ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಫಾರೆಸ್ಟ್ ಮಧ್ಯೆ ರೋಡ್ ಮಾಡಿ ಒಂದು ಸಣ್ಣ ಪುಟ್ಟ 100 ಮೀಟರ್ಸ್ಗೆ ಹಂಪ್ ಹಾಕಿರ್ತಾರೆ, ಯಾಕಂದರೆ ನಿಧಾನಕ್ಕೆ ವೆಹಿಕಲ್ ಮೂವ್ ಆಗಲಿ ಅಂತ. ಈ ಕಡೆ ಈ ಥರ ಮಾಡಿಬಿಟ್ರೆ ಪ್ರಾಣಿಗಳಿಗೂ ತೊಂದರೆ ಆಗೋಲ್ಲ, ನಮ್ಮ ಗಾಡಿಗಳಿಗೂ ಸ್ಪೀಡ್ ಕಟ್ ಆಫ್ ಆಗೋಕ್ಕಾಗಲ್ಲ. ಆಮೇಲೆ ಪ್ರಾಣಿಗಳು ನಮಗೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಭಯ ಕೂಡ ಇರೋಲ್ಲ. 2 ಲೇನ್ ಹೈವೇನೇ ಇದು, 2 ಲೇನ್ ಹೈವೇನೇ. ಬಟ್ ಮಧ್ಯದಲ್ಲಿ ಸ್ವಲ್ಪ ಬೆಟ್ಟ ಇರೋದ್ರಿಂದ, ಫಾರೆಸ್ಟ್ ಕಾಡಿರೋದ್ರಿಂದ ಮಧ್ಯೆ ಸ್ವಲ್ಪ ಲೈಟಾಗಿ ಘಾಟ್ ಥರ ಸಿಗುತ್ತೆ. ನೋಡ್ಬೋದು ಗಾಡಿಗಳು ಹತ್ತಾ ಇಲ್ಲ ಮುಂದೆ. ಚೆನ್ನಾಗಿದೆ, ಬಟ್ ರೋಡ್ ಮಾತ್ರ ಚೆನ್ನಾಗಿದೆ. ಗಾಡಿ ಆರಾಮಾಗಿ ಹತ್ತತ್ತೆ. ಲೋಡ್ ಇರೋದ್ರಿಂದ ಆ ಗಾಡಿಗಳು ಹತ್ತುತ್ತಾ ಇಲ್ಲ. ಬಟ್ ಓಕೆ, ನಮ್ಮ ಕಾರ್ಗಳಿಗೆಲ್ಲ ಓಕೆ. ಬಟ್ ರೋಡ್ ಕಾನ್ಸೆಪ್ಟ್ ಮಾತ್ರ, ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸೈಡಲ್ಲಿ ನೋಡ್ಬೋದು ಎಲ್ಲ ದೊಡ್ಡ ಪ್ಲೇವುಡ್ ಟೈಪ್ ಹಾಕಿದ್ದಾರೆ. ಏನಕ್ಕೆ ಅಂದರೆ ನಾವು ಬಗ್ಗು ನೋಡಬಾರ್ದು, ಮತ್ತು ಏನೋ ಮಿಸ್ ಆಗಿ ಆಕ್ಸಿಡೆಂಟ್ ಆಗಿ ಕೆಳಗಡೆ ಯಾರು ಬೀಳೋ ವ್ಯಕ್ತಿ ಇದ್ದರೆ ಕೆಳಗಡೆ ಬೀಳಬಾರ್ದು ಅಂತ. ಈ ಫಾರೆಸ್ಟ್ ಒಂದು ಕ್ರಾಸ್ ಮಾಡಿಬಿಟ್ರೆ ಇಲ್ಲಿಂದ ನಮಗೆ ಡೈರೆಕ್ಟ್ ಮಧ್ಯಪ್ರದೇಶ ಇದು ಆ್ಯಕ್ಚುಲಿ ಮಧ್ಯಪ್ರದೇಶ. ಅಫಿಷಿಯಲ್ ಚೆಕ್ ಪೋಸ್ಟ್ ಮುಂದೆ ಸಿಗುತ್ತೆ ಟೋಲಲ್ಲಿ, ಅಲ್ಲಿಂದ ಕ್ರಾಸ್ ಮಾಡ್ಕೊಂಡು ಡೈರೆಕ್ಟ್ ಹೋಗೋದೆ. ಮಧ್ಯಪ್ರದೇಶ ಎಂಟ್ರಿಯಾಗಿ ಮುಂದೆ ಬರ್ತಾ ಒಂದು ಕಡೆ ಟೀಗೆ ಪಿಟ್ ಸ್ಟಾಪ್ ಕೊಟ್ಟೆ. ಹಾಗೆ ಅಲ್ಲಿ ನೋಡ್ಬೋದು ಎಲ್ಲ ಬಾವುಟ ಹೆಂಗೆ ಮಾಡ್ತಿದ್ದಾರೆ ಅಂತ. ಇಲ್ಲಿ ನಾವು ನಿಲ್ಲಿಸಿದ್ದು ಗ್ಯಾಸ್ ಫಿಲ್ ಮಾಡ್ಸೋಕ್ಕೆ ಅಂತ. ನಮ್ಮದು ಸಿಲಿಂಡರ್ ಇದೆಲ್ಲ ಅಡುಗೆ ಮಾಡ್ಕೊಳೋದು, ಅದು ಗ್ಯಾಸ್ ಫಿಲ್ ಮಾಡ್ಸೋಕ್ಕೆ ಅಂತ ನಿಲ್ಲಿಸಿದ್ವಿ. ಎಲ್ಲ ಬಂದು ನೋಡಿ ಬಾವುಟ ಎಲ್ಲ ಕಟ್ಕೊಂಡು ಹೋಗ್ತಾಯಿದ್ರು ಪ್ರಯಾಗ್ರಾಜ್ ಹೋಗೋರು. ಏನೋ ಒಂಥರ ಮಜಾ, ಒಂಥರ ಬಾವುಟ ಕಟ್ಕೊಂಡು ಹೋಗೋಕ್ಕೆ. ನಮ್ಮ ಗಾಡೀಲಿ ಕಟ್ಬೋದಿತ್ತು, ಬಟ್ ಆದರೂ ನಮ್ಮ ಕಸ್ಟಮರು ಮನ್ಸು ಮಾಡಲಿಲ್ಲ. ನನಗೂ ಮುಂದೆಲ್ಲೋ ಕಟ್ಟೋಕ್ಕೆ ಜಾಗನೂ ಇದೆಯಲ್ಲ, ನಾವು ಒಂದು ದೇಶಕ್ಕೆ ಕಟ್ಟಲಿಲ್ಲ. ನೋಡ್ಬೋದು ಇಲ್ಲಿ ಶಾಪ್ಸ್ ಹೇಗಿದೆ ಅಂತ. ಇದೊಂಥರ ಟೀ ಕುಡಿಯೋಕ್ಕೆ ನಿಲ್ಲಿಸ್ಬಿಟ್ರೆ ಶಾಪಿಂಗ್ ಮಾಲ್ ಇದ್ದಂಗೆ ಡ್ರೈವರ್ಗಳಿಗೆ. ಗಾಡಿಗೆ ಏನೇನು ಬೇಕೆಲ್ಲ ಸಿಗುತ್ತೆ. ಎಲೆಕ್ಟ್ರಾನಿಕ್ ಐಟಮ್ ಸಿಗುತ್ತೆ, ಮೊಬೈಲ್ ಹೋಲ್ಡರು, ಚಾರ್ಜರು, ಏನು ಬೇಕು ಎಲ್ಲ A to Z ಡೆಕೋರೇಷನ್ ಐಟಮ್ಸು ಎಲ್ಲ ಸಿಗುತ್ತೆ. ಅಲ್ಲಿ ಒಳಗಡೆ ಕೂತ್ಕೊಂಡು ಗ್ಯಾಸ್ ಫಿಲ್ ಮಾಡ್ತಾಯಿದ್ದಾರೆ ನೋಡ್ಬೋದು. ಬಟ್ ಇದು ಇಲ್ಲೀಗಲ್ಲು, ಬಟ್ ಆದರೂ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅವ್ರು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಭಯ ತೋರಿಸ್ಬಿಡ್ರಿ ಅಂತಂದರು. ಬಟ್ ಅದು ಹೇಳಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಮಾಡ್ತಾರೆ ಅಂದರೆ ಎಮರ್ಜೆನ್ಸಿ ವೈಸ್ ಮಾಡ್ತಾರೆ. ಬಟ್ ಆದರೂ ಚೆನ್ನಾಗಿದೆ ಅಂಗಡಿ ಮಾತ್ರ. ನೀವು ಒಂದು ಸಲ ಬಂದಾಗ ನೋಡಿದ್ರೆ ಗೊತ್ತಾಗತ್ತೆ ರಿಯಲ್ಲಾಗಿ ಏನೇನು ಬೇಕು ಗಾಡಿಗೆ ಎಲ್ಲ ಇಟ್ಟಿದ್ದಾರೆ. ಒಂದು ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಲಾರಿ ಡ್ರೈವರ್ಗಳೆಲ್ಲ ಇಲ್ಲೇ ಡೆಕೋರೇಷನ್ ಮಾಡೋದು, ರಾಜಸ್ಥಾನ ಪಂಜಾಬ್ ಅವರೆಲ್ಲ. ಇಂಥ ಕಡೆ ನಿಲ್ಲಿಸಿ ಎಲ್ಲ ಗಾಡಿಗೆ ಹಾಕ್ಕೊತಾರೆ, ಹೋಗ್ತಾರೆ. ನೋಡ್ಬೋದು ಬೆಡ್ಶೀಟ್ ಎಷ್ಟಿದೆ, ಚೆನ್ನಾಗಿದೆ ಅಂಗಡಿ. ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ಇಲ್ಲಿಂದ ಟೀ ಕುಡ್ಕೊಂಡು
ಮತ್ತು ನಾನ್ ಸ್ಟಾಪ್ ನಾವು ನಮ್ಮ ಪಾಡಿಗೆ ನಮ್ಮ ಜರ್ನಿ ಪಯಣನ ಮುಂದುವರ್ಸೋಣ. ಈಗ ಎಂ ಪಿಲಿ ಜಬ್ಲಾಪುರ್ ಹತ್ತತ್ರ ಬರ್ತಾ, ಜಬ್ಲಾಪುರ್ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಅಲ್ಲಿ ಮಧ್ಯ ಒಬ್ಬ ಸಂಘ ಸಂಸ್ಥೆಯವರು, ಯಾರು RSS ಅವರು ಇರ್ಬೋದು, ಯಾರೋ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, ಮಲಗಕ್ಕೆ ಬಂದವ್ರಿಗೆ ರೆಸ್ಟ್ ಮಾಡೋಕ್ಕೆ ಊಟ ತಿಂಡಿ ಟೀ ಕಾಫಿ ನೀರು ವ್ಯವಸ್ಥೆ, ಮಲಗಕ್ಕೆ ಬೆಡ್ ಕೂಡ ಇಟ್ಟಿದ್ರು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಒಂದು ಅವ್ರದ್ದೇನು ಸೇವೆ, ಇದಕ್ಕೆ ದುಡ್ಡು ಕಾಸು ನಿಜ 1 ರೂಪಾಯಿನೂ ತೊಗೊಂಡಿಲ್ಲ. ಬೇರೆಯವ್ರ ಥರ ಅವರು ಡೊನೇಷನ್ ನೀವು ಹಾಕೋಗ್ರಿ ಅಂತ ಹುಂಡಿನೂ ಇಟ್ಟಿಲ್ಲ. ಏನು ನಿಸ್ವಾರ್ಥ ಸೇವೆ ಅನ್ಬೋದು. ನಾವು ಒಂದು ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇರೋರಿಗೆ ನೋಡ್ಬೋದು. ನಮ್ಮ ಕಸ್ಟಮರ್ ಎಲ್ಲ ಬಂದು ರೆಸ್ಟ್ ಮಾಡಿದರು. ನನಗೇನು ರೆಸ್ಟ್ ಅವಶ್ಯಕತೆ ಇದ್ದಿಲ್ಲ, ಬಟ್ ಅವರು ಸ್ವಲ್ಪ ರೆಸ್ಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ, ಅವರಿಗೆ ಒಂದು ಇದು ಹೇಳೋಣ, ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ, ಧನ್ಯವಾದ ಹೇಳೋಣ ಅಂದ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಕುಡಿದು ಊಟನೂ ಕೊಟ್ಟರು, ಪೊಂಗಲ್ಲು ಊಟನೂ ತಿಂದು ಹಂಗೆ ಮಲ್ಕೊಂಡಿದ್ದೆ. ನಾನು ಮಲ್ಕೊಂಡು ಎದ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟ್ವಿ. ಹಾಗೆ ಮುಂದೆ ಬರ್ತಾ ಜಬ್ಲಾಪುರ್ ಸಿಟಿ ಬೈಪಾಸಲ್ಲಿ, ಸಿಟಿಗೆ ಎಂಟ್ರ್ ಆಗಲ್ಲ, ಬೈಪಾಸಲ್ಲೇ ನಮಗೆ ಈ ಟ್ರಿಪ್ಪಿನ ಫಸ್ಟ್ನೇ ಟ್ರಾಫಿಕ್ ಜಾಮ್ ಸಿಕ್ತು. ಇದು ಹೆಚ್ಚು ಕಮ್ಮಿ 2 ಕಿಲೋಮೀಟರ್ಸ್ ಜಾಮ್ ಆಗಿತ್ತು. ಏನಕ್ಕೆ ಅಂದರೆ ಅಲ್ಲೊಂದು ಮಧ್ಯೆ ಒಂದು ಲಾರಿ ಕೆಟ್ಟು ನಿಂತಿತ್ತು, ಹಾಗಾಗಿ ಜಾಮ್ ಆಗಿತ್ತು. ಈ ಜಾಮಲ್ಲಿ ಒಂದು ಅರ್ಧ ಗಂಟೆ ವೇಸ್ಟ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಜಬ್ಲಾಪುರ್ ಕ್ರಾಸ್ ಮಾಡಿ ನೆಕ್ಸ್ಟ್ ರೇವಾ ಸಿಗುತ್ತೆ. ರೇವಾಗೆ ಹೋಗ್ಬೇಕು ನೆಕ್ಸ್ಟು. ನೋಡ್ಬೋದು ಹೆಂಗಾಗಿದೆ ಜಾಮ್ ಅಂತ. ಬಟ್ ಮೂವಿಂಗ್ ಇದೆ, ಆ ಥರ ಏನು ಸ್ಟಿಲ್ ನಿತ್ತಿ ಜಾಮ್ ಏನಾಗಿಲ್ಲ. ಎಲ್ಲ ಕ್ರಾಸ್ ಮಾಡಿ ಮುಂದೆ ಬರ್ತಾ ಒಂದು ಟೋಲ್ ಸಿಕ್ತು. ನೈಟ್ ಆಗಿತ್ತು, ಸಣ್ಣದಾಗಿ ಮತ್ತೊಂದು ಟೀ ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೆವು. ನೋಡ್ಬೋದು ಇದು ರೇವಾ ಸಿಟಿ ಹತ್ರ ಬರೋ ಟೋಲ್ ಇದು. ಇಲ್ಲಿಂದಂತೂ ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿಗಳು ಈ ಮಧ್ಯಪ್ರದೇಶ ಜಬ್ಲಾಪುರ್ ರೇವಾ ರೋಡಲ್ಲಿ. ಏನು ಅಂತ ಗೊತ್ತಿಲ್ಲ, ಎಲ್ಲ ಬರೀ ರಾಂಗ್ ಸೈಡ್ ಹೋಗೋದು, ಹೆಂಗೆ ಬೇಕಂಗೆ ಓಡಿಸ್ತಾರೆ, ರೂಲ್ಸ್ ಅನ್ನೋದೇ ಗೊತ್ತಿಲ್ಲ ಇಲ್ಲಿ. ಆ ಕಡೆ ನೋಡ್ಬೋದು, ಆ ಕಡೆಲೇನು ಫುಲ್ ಜಾಮ್ ಆಗಿದೆ, ನಮ್ಮ ಕಡೆಯಲ್ಲೇನು ಖಾಲಿ ಇದೆ. ನಮ್ಮ ಗಾಡಿ ಫುಲ್ ಸುಸ್ತಾಗಿ ನಿಂತಿದೆ. ಅಡ್ಡ ಗಿಡ್ಡ ಬರೋರ್ನೆಲ್ಲ ದಾಟ್ಕೊಂಡು ರಾಂಗ್ ಸೈಡ್ ಬರೋರಿಗೆಲ್ಲ ನಾವೇ ಸೈಡ್ಗೆ ಹೋಗಿ ನಿಧಾನಕ್ಕೆ, ಬೇರೆ ಸ್ಟೇಟಲ್ಲ ಏನೋ ಮಾತಾಡೋಂಗಿಲ್ಲ ಅಂದ್ಬಿಟ್ಟು ಆರಾಮಾಗಿ ನಮ್ಮ ಪಾಡಿಗೆ ನಾವು ಬಂದ್ವಿ. ಈಗ ನೆಕ್ಸ್ಟು ರೇವಾ ಸಿಟಿ ಕ್ರಾಸ್ ಮಾಡ್ತೀನಿ. ಸಿಟಿ ಕ್ರಾಸ್ ಮಾಡಿದ್ಮೇಲೆ ನೆಕ್ಸ್ಟು ಯು ಪಿ ಬಾರ್ಡ್ರಿಗೆ ಹೋಗ್ತೀವಿ, UPಗೆ ಹೋಗ್ತೀವಿ. ಇನ್ನೇನು ನೆಮ್ಮದಿಯಾಗಿ ಬಂದಪ್ಪ ಮುಂದೆ ಅಂತಿದ್ದಂಗೆ ಮತ್ತೆ ಇಲ್ಲೇ ಜಾಮು. ಈ ಜಾಮು ಅಂತೂ ವಿಕಾರ ಕಷ್ಟಕರ ಆಗಿತ್ತು. ಯಾಕೆ ಅಂದರೆ ಟೋಲ್ ಹತ್ತತ್ರ ಹಿಂದೆ ಜಾಮ್ ಆಗಿದ್ದು, ಇಲ್ಲೊಂದು ಟರ್ನಿಂಗ್ ಇತ್ತು, ಈ ಬೈಪಾಸ್ನೇ ಕ್ಲೋಸ್ ಮಾಡಿಬಿಟ್ಟಿದ್ರು ರೇವಾ ರೋಡಿಂದು. ಸಿಟಿ ಒಳಗೆ ಹೋಗ್ಬೇಕಿತ್ತು ನಾವು. ಯಾಕೆ ಅಂದರೆ ಅಲ್ಲಿ ಒಂದು ಫ್ಲೈಓವರ್ ಏನೋ ಬಿದ್ದಿತ್ತು, ಏನೋ ಆಗಿತ್ತು ಅಂತ ಹೇಳಿದ್ರು. ರೀಸನ್ ಯಾರೂ ನೆಟ್ಟಿಗೆ ಹೇಳಲಿಲ್ಲ. ಬಟ್ ಈ ಜಾಮ್ ಅಂತೂ ಭಾಳ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಯಾಕೆಂದರೆ ಸ್ವಲ್ಪ ಮೂವ್ ಆಗೋದು 1 ಕಿಲೋಮೀಟ್ರಿಗೆ ಹೆಚ್ಚು ಕಮ್ಮಿ 1 ಅವರ್ ಆಯಿತು ಜಾಮ್ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ. ಈ ಜಾಮ್ನ ಕ್ಲಿಯರ್ ಮಾಡಿದರೆ ನಮಗೆ ನೆಕ್ಸ್ಟು UP ಬಾರ್ಡರ್ ಸಿಗುತ್ತೆ. ನೋಡ್ತಾ ಇರ್ಬೋದು ಹೇಗಿದೆ ಜಾಮು. ರೋಡು ಸರಿಯಿಲ್ಲ, ಸೈಡಲ್ಲಿ ಬಂದಿರೋದು ಈ ಥರ ಲೈನ್ಸು ಒಂದು 10 ಲೈನ್ಸ್ ಆಗಿದೆ. ಈ ಕಡೆ 1 ಲೈನಲ್ಲೇ 10 ಲೈನ್ ಆಗಿದೆ. ಈ ಥರ ಎಲ್ಲ ಲೆಫ್ಟಿಂದ ಬಂದು ನುಗ್ಗಿ ಜಾಮ್ ಮಾಡ್ತಿದ್ದಾರೆ. ನಾವು ಏನು ಮಾಡೋಕ್ಕಾಗಲ್ಲ, ಜಾಗಲ್ಲಿ ಸಿಗತ್ತೆ ಅಲ್ಲಿ ನುಗ್ಕೊಂಡು ಹೋಗ್ತಾ ಇರ್ಬೇಕು. ಯಾಕಂದರೆ ನಾವು ಇನ್ನೂ ದೂರ ಹೋಗೋರು. ಬನ್ನಿ ಈಗ ನೆಕ್ಸ್ಟು UP ಬಾರ್ಡರ್ ಸಿಗುತ್ತೆ. UP ಬಾರ್ಡ್ರು ಫಸ್ಟು ಕ್ರಾಸ್ ಮಾಡೋಣ. MP ಸವಾಸನೆ ಬೇಡ ನಮಗೆ, ಫುಲ್ ಜಾಮ್ ಆಗಿದೆ MP. ಶಿವನೇ ಅಂತ ಜಾಮೆಲ್ಲ ಕ್ಲಿಯರ್ ಮಾಡಿ ಮುಂದೆ ಬಂದು ನಿಲ್ಲಿಸಿ ಒಂದು ಒಳ್ಳೆ ಟೀ ಕುಡಿದು ನಿದ್ದೆ ಲೈಟಾಗಿ ಬರ್ತಾಯಿತ್ತು. ಯಾಕಂದರೆ ಮೂವಿಂಗ್ ಇತ್ತು ಅಂದರೆ ಹೆಂಗೋ ನಡೆದ್ಬಿಡತ್ತೆ. ಈ ಜಾಮಲ್ಲೆಲ್ಲ ನಿಧಾನಕ್ಕೆ ಹೋಗಿ ತಲೆಯೆಲ್ಲ ನೋವಾಗಿ ಒಂದು ಟೀ ಬೇಕೇ ಬೇಕಾಗತ್ತೆ. ಯಾಕಂದರೆ ತಲೆ ನೋವ್ತಾ ಇರುತ್ತೆ. ಗಾಡಿ ಓಡಿಸೋದಷ್ಟು ಈಸಿ ಅಲ್ಲ, ತಲೆಯೆಲ್ಲ ಫುಲ್ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ. ಟ್ರಾಫಿಕಲ್ಲೆಲ್ಲ ಹೋಗ್ತಾಯಿದ್ರೆ ಹೆಂಗೋ ನಡೆದೋಗುತ್ತೆ, ನಿಂತಿದ್ದಾಗ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ಒಂದು ಟೀ ಕುಡ್ಕೊಂಡು ನಮ್ಮ ಮುಖ ನೋಡ್ತಿದ್ದಂಗೆ ಎನರ್ಜಿ ಗಾಡಿ ಹೊಡೆಯೋಕ್ಕೆ. ಮುಖ ನೋಡ್ಕೊಂಡು ಮುಖ ತೊಳ್ಕೊಂಡು ಈಗ ನೆಕ್ಸ್ಟ್ ಹೊರಟಿದ್ದೆ UP ಬಾರ್ಡರ್. ಈಗ ಬಂತು ನೋಡ್ರಿ, ಇದೇ UP ಬಾರ್ಡ್ರು ಅನ್ನೋದಕ್ಕಿಂತ ಇದು ಹನುಮಾನ್ ಘಾಟ್ ಅಂತ. ಇದು ಭಾಳ ಡೀಪ್ ಡೌನು. ಹೆಂಗೆ ಅಂದರೆ ಈ ನಮ್ಮದು ಇನೋವಾ ಕ್ರಿಸ್ಟಾನೇ ನಿಲ್ಲಲ್ಲ ಗಾಡಿ ಡೌನಲ್ಲಿ, ಆ ರೇಂಜಿಗೆ ಇಳಿತದೆ. ಮುಂದೆ ಹೋಗ್ತಾ ಡೌನಲ್ಲಿ. ಮುಂಚೆ ರೋಡು ಚೆನ್ನಾಗಿತ್ತಿದ್ದು, ಬಟ್ ನಾನು ಬಂದಾಗ ಈ 1 ಟೈಮ್ ಅಷ್ಟೇ ಬಂದಿದ್ದೆ. ಈ ಟೈಮ್ ಬಂದಾಗ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಏನು ಅಂದರೆ ಮಧ್ಯೆ ದೊಡ್ಡದೊಂದು 5 ಹಂಪ್ ಹಾಕ್ಬಿಟ್ಟಿದ್ರು. ಸಡನ್ನಾಗಿ ಗಾಡಿ ಕಂಟ್ರೋಲೇ ಆಗಲಿಲ್ಲ. ನೋಡ್ತಾ ಇರ್ಬೋದು ಲಾರಿಗಳೆಲ್ಲ ಎಷ್ಟು ನಿಧಾನ ಹೋಗ್ತಿದ್ದಾರೆ. ಬ್ರೇಕ್ ಅಂತೂ ನಿಲ್ಲೋದೇ ಇಲ್ಲ. ಎಷ್ಟು ಗಾಡಿ ಪಲ್ಟಿ ಹೊಡೆದಿದೆ, ಎಷ್ಟು ಗಾಡಿ ಕೆಳಗೆ ಹೋಗಿದೆ, ಲೆಕ್ಕನೇ ಇಲ್ಲ. ಇಲ್ಲಿ ಹನುಮಾನ್ ಘಾಟ್ ಅಂತ ನೀವು ಗೊತ್ತಿದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ. ಭಾಳ ಡೀಪ್ ಡೌನ್ ಇದೆ. ನೋಡ್ಬೋದು ಎಷ್ಟು ಡೌನ್ ಇದೆ ಅಂತ. ಹಂಪ್ಗಳು ಒಂದೊಂದು ಹಾಕಿದ್ದಾರೆ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಹಂಪ್ ಹೆಂಗೆ ಹಾಕಿದ್ದಾರೆ ಅಂತ. ಈಗ ಒಂದು ಗಾಡಿ ಮುಂದೆ ಹೋಗ್ತಾ ಇಲ್ಲ, ಇದು ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ಪಾಪ ಅವನೇನು ಕಷ್ಟ ಇದೆಯೋ. ನಾವು 4 ಇಂಡಿಕೇಟರ್ಲ್ಲಿ ಹಾಕೊಂಡ್ಬಿಟ್ಟು, ಯಾಕಂದರೆ ಮುಂದೆ ಗಾಡಿ ಸ್ಲೋ ಇದೆ, ಡೌನಲ್ಲೆಲ್ಲ ಬಂದುಬಿಡ್ತಾರೆ, ನಮಗೆ ಗೊತ್ತಬಾರ್ದಲ್ಲ. ಆ ಕಾರಣಕ್ಕೆ 4 ಇಂಡಿಕೇಟರ್ ಹಾಕ್ಕೊಂಡು ನಾನು ರೈಟಿಗೆ ಇಳ್ಕೊಳಕ್ಕೆ ನೋಡ್ತಾ ಇದ್ದೀನಿ. ಬಟ್ ಆಗ್ತಾಯಿಲ್ಲ, ಹಿಂದ್ಗಡೆಯಿಂದ ಅಷ್ಟು ವೆಹಿಕಲ್ ಬರ್ತಾಯಿದೆ. ಆ ಗ್ಯಾಪಲ್ಲೇ ಒಂದು ಕಡೆ ಪಟ್ಟಂತ ರೈಟಿಗೆ ಇಳ್ಕೊಂಡು ನಾವು ನಾನ್ ಸ್ಟಾಪಿಗೆ ನುಗ್ಗಿದ್ವಿ ಡೌನಲ್ಲಿ. ನುಗ್ಗಿ ಬರ್ತಿದ್ದಂಗೆ ಮುಂದೆ ಶಾಕಿಂಗ್ ಹಂಪ್
ಹಂಪ್ ಸಿಕ್ತು ಮುಂದೆ ನೋಡ್ತಾ ಇರ್ಬೋದು ಯಾವ ರೇಂಜಿಗಿದೆ ಅಂತ. ಎತ್ತೆತ್ತೆ ತೊಗಸತ್ತೆ ನಿಧಾನಕ್ಕೆ ಇಳಿಸ್ಬೇಕು ಹಂಪ್ನೆಲ್ಲ. ಎಲ್ಲ ಪ್ಯಾಸೆಂಜರಲ್ಲಿ ನಿದ್ದೆ ಮಾಡ್ತಿದ್ರು. ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 4 ಗಂಟೆ ಟೈಮ್. ಈಗ ಬೆಳಗಿನ ಜಾವ ಈ ಟೈಮಲ್ಲಿ ನಿದ್ದೆ ಗಂಡಲ್ಲಿ ಇಂಥ ಗಾಡಿ ಸಿಕ್ಬಿಟ್ರೆ ನಿದ್ದೆನೇ ಹೋಗ್ಬಿಡತ್ತೆ, ನಿದ್ದೆನೇ ಇರೋಲ್ಲ. ಯಾಕಂದರೆ ಹೆದರಿಕೆ ಆಗ್ತಾ ಇರುತ್ತೆ ಗಾಡಿ ಬಗ್ಗೆ. ನೋಡ್ಬೋದು ಲೋ ರೇಷಿಯೋ ಗೇರಲ್ಲಿ ಹೆಂಗೆ ಹೋಗ್ತಿದೆ ಗಾಡಿ ಅಂತ. ಸಿಕ್ಕಾಪಟ್ಟೆ ಡೌನ್. ಆದರೆ ರೋಡ್ ಚೆನ್ನಾಗಿದೆ, ಹಂಪ್ ಜಾಸ್ತಿ ಇದೆ, ಅದೊಂದೇ ಬೇಜಾರು ಅಂತ ಹೇಳ್ತಾ ಈ ಘಾಟ್ ಇಳಿಸಿ ನೆಕ್ಸ್ಟ್ ಸಿಗೋದು ನಮಗೆ ವಾರಣಾಸಿ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ವೇ ಏನು ಸಿಗೋಲ್ಲ, ನಾರ್ಮಲ್ ಹೈವೇ ಸಿಗುತ್ತೆ. ಯು ಪಿಲಿ ಡೀಸೆಲ್ ಕಮ್ಮಿ ಇರೋದ್ರಿಂದ ಮುಂದೆ ಡೀಸೆಲ್ ಹಾಕ್ಸ್ಬೋದು. ನೋಡ್ರಿ ಹೆಂಗಿದೆ ನೋಡ್ರಿ ಹಂಪು. ಈ ಥರ ಹಂಪ್ನೆಲ್ಲ ಹೆಂಗ್ರಿ ಹತ್ಸೋದು ಕಾರಲ್ಲಿ. ಹೆಂಗೋ ಕಷ್ಟಪಟ್ಕೊಂಡು ಹಚ್ಕೊಂಡು ಫಸ್ಟ್ ಹೋಗಿ ವಾರಣಾಸಿ ಸೇರ್ಕೊಂಡು ಮಲಗಿದ್ರೆ ಸಾಕಾಗಿದೆ. ಬನ್ನಿ ನೆಕ್ಸ್ಟು ಯಾವ ಥರ ರೋಡ್ ಸಿಗತ್ತೆ ನೋಡೋಣ. ಬೆಳಗ್ಗೆ 7 ಗಂಟೆಗೆ ಶಾರ್ಪ್ ವಾರಣಾಸಿ ರೀಚ್ ಆದೆ. ಇದೇ ನೋಡ್ತಾ ಇರ್ಬೋದು ವಾರಣಾಸಿ ಸಿಟಿ. ಇಲ್ಲಿಂದ ಮುಂದೆ ನಮಗೆ ದೊಡ್ಡ ಗಾಡಿಗಳು ಬಿಡಲ್ಲ, ಆಲ್ಮೋಸ್ಟ್ ಬಸ್ಸೆಲ್ಲ ಬಿಡಲ್ಲ. ಈ ಕಾರಲ್ಲಾದರೆ ಬಿಡ್ತಾರೆ. ರೋಡ್ ನೋಡಿ ಹೆಂಗಿದೆ ವಾರಣಾಸಿದು. ಈ ಕಡೆ ರೈಟ್ ಸೈಡಿಗೆ ನೆಕ್ಸ್ಟ್ ಬ್ರಿಡ್ಜ್ ಬರುತ್ತೆ, ಇದೇ ಬ್ರಿಡ್ಜು. ಇದರಲ್ಲೆಲ್ಲ ಕಾಶಿದು ಇದರಲ್ಲಿ ವ್ಯೂವಲ್ಲಿ ನೋಡುತ್ತಲ್ಲ, ಟ್ರೈನ್ ಮೇಲ್ಗಡೆ ಬ್ರಿಡ್ಜ್ ಇದೆಯಲ್ಲ ಅದು. ನಿದ್ದೆ ಆಗಿಲ್ಲದೆ ಇರೋದ್ರಿಂದ ಕಾಶಿ ದರ್ಶನಕ್ಕೆ ಹೋಗ್ತೀನಿ ಇಲ್ಲ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ಇನ್ನೂ. ನೋಡೋಣ, ಫಸ್ಟ್ ನಿದ್ದೆ ಬೇಕು, ನಿದ್ದೆ ಮಾಡಿ ಆಮೇಲೆ ಬೇಕಾದ್ರೆ ಎದ್ದು ಹೋದ್ರಾಗತ್ತೆ. ಇದೇ ನೋಡ್ರಿ ಲೆಫ್ಟ್ ಸೈಡಿಗೆ ಇರೋದೇ ದೇವಸ್ಥಾನ. ಹೆಣಗಳೆಲ್ಲ ಅಲ್ಲೇ ಸುಡ್ತಾ ಇರ್ತಾರೆ ದೇವಸ್ಥಾನದ ಒಳಗಡೆ ಅಲ್ಲ, ನದಿ ದಡದಲ್ಲಿ ಸುಡ್ತಾ ಇರ್ತಾರೆ. ಏನೋ ಕಾಶಿಗೆ ಒಂದ್ಸಲ ಹೋಗ್ಬೇಕು ಜೀವನದಲ್ಲಿ ಅನ್ಕೊಂಡಿರ್ತಾರಲ್ಲ. ನಾವು ಇಲ್ಲಿ ಬಂದರೂ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಯಾಕಂದರೆ ಬರ್ತಾ ಇರ್ತೀವಿ ಒಂದೊಂದ್ಸಲ. ವರ್ಷಕ್ಕೆ ಒಂದ್ಸಲ ಏನಾದ್ರು ಒಂದು ಟ್ರಿಪ್ ಆದರೂ ಆಗೇ ಆಗತ್ತೆ, ಬಂದುಬಿಡ್ತೀವಿ. ದೇವ್ರು ನಮಗೆ ಕರ್ಸ್ಕೊಂಡ್ಬಿಡ್ತಾನೆ. ನೋಡೋದು ಈಗ ನಿದ್ದೆ ಮಾಡೋದು ಫಸ್ಟ್ ಪ್ರಿಯಾರಿಟಿ. ನಿದ್ದೆ ಮಾಡಿಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಾ ಬೇಡವ ಅನ್ನೋದು ಆಮೇಲೆ ಡಿಸೈಡ್ ಮಾಡ್ತೀನಿ. ಫಸ್ಟ್ ಹೋಗಿ ಗಾಡಿ ಪಾರ್ಕಿಂಗ್ ಹಾಕಿ ಮಲಗೋದಷ್ಟೇ ಕೆಲಸ ಈಗ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಟೈಮ್ ಬಂತು. ಯಾಕೆಂದರೆ ನನಗೆ ನಿದ್ದೆ ಬಂತು, ಹಾಗಾಗಿ ಮುಂದೆ ಪಾರ್ಕಿಂಗಲ್ಲಿ ನಿಲ್ಲಿಸಿ ನಾನು ಮಲಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಾರಣಾಸಿಗೆ ಹೋದ್ನೋ ಇಲ್ವೋ, ಡೈರೆಕ್ಟ್ ಹೋದ್ನೋ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ರಿ ಅಂತ ಹೇಳ್ತಾ, ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಶೇರ್ ಸಬ್ಸ್ಕ್ರೈಬ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಗುಡ್ ಬೈ ಗಾಯ್ಸ್.